ಎನ್ಆರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಪ್ರಖ್ಯಾತ ಸಮಾಜ ಸೇವಕರಾದ ಕೆ ಕೆಂಪರಾಜುರವರ ಅಭಿಮಾನಿಗಳಿಂದ ಗೌರಿಬಿದನೂರು ತಾಲೂಕಿನ 1021 ಎತ್ತುಗಳಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೂಸಾ ಮೂಟೆಗಳನ್ನು ಹಂಚಿದರು. ಕೆಂಪರಾಜು ಅಭಿಮಾನಿಗಳು ಮಾತಾಡಿ, ಗೌರಿಬಿದನೂರು ಎಂದರೆ ನಮ್ಮ ಕೆಂಪರಾಜರವರಿಗೆ ಪ್ರಾಣ. ಅವರ ಉಸಿರು ಇರುವವರೆಗೂ ಗೌರಿಬಿದನೂರು ತಾಲೂಕಿಗೆ ಮತ್ತು ತಾಲೂಕಿನ ಜನತೆಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾರೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ತಾಲ್ಲೂಕು ಕೆಂಪರಾಜರವರ ಅಪಾರ ಅಭಿಮಾನಿಗಳು, ಮುಖಂಡರುಗಳಾದ ಜಾಲಿಜಗ್ಗಿ ಮಂಜುನಾಥ್, ಗಂಗಸಂದ್ರ ನವೀನ್, ರಾಜಶೇಖರ್, ಹೊಸೂರು ಆನಂದ್, ಶಿವಕುಮಾರ್, ಮಧುಗೌಡ, ಡಿಪಿ ರಾಜಕುಮಾರ್, ಡಾಕ್ಟರ್ ಆದಿ ಮೂರ್ತಿರೆಡ್ಡಿ, ರಾಜಶೇಖರ್, ಗೌರಿಬಿದನೂರು ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಭಾಗವಹಿಸಿದ್ದರು. ತಾಲೂಕಿನ ಜನತೆಗೆ ಕೆಂಪರಾಜಣ್ಣ ಹಾಗೂ ಕೆಂಪರಾಜಣ್ಣರ ಅಭಿಮಾನಿಗಳಿಂದ ಸಮಸ್ತ ಗೌರಿಬಿದನೂರು ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೆಂಪರಾಜಣ್ಣನವರು ನಮ್ಮ ಗೌರಿಬಿದನೂರು ತಾಲೂಕಿಗೆ ಕಾಲಿಟ್ಟಾಗಿಂದ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ರೈತರಿಗೆ ಒಂದು ಕೊಡುಗೆ ಕೊಡ್ತಾನೆ ಇದ್ದಾರೆ, ಜನಪರ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಮೊದಲನೇದಾಗಿ ಫಸ್ಟ್ ಇಡೀ ರಾಜ್ಯಕ್ಕೆ ಪ್ರಥಮ ಬಾರಿಗೆ ರೈತರಿಗೋಸ್ಕರ ಸಣ್ಣ ರೈತರಿಗೆ ಉಳುಮೆ ಮಾಡೋದಕ್ಕೆ ಉಳುಮೆ ಟ್ರಾಕ್ಟರ್ ಫ್ರೀಯಾಗಿ ಉಚಿತವಾಗಿ ಟ್ರಾಕ್ಟರ್ ಉಳುಮೆ ಮಾಡುವಂತಹ ಕಾರ್ಯಕ್ರಮ ಮಕರ ಸಂಕ್ರಾಂತಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಕೊಬ್ಬು ಕೊಡ್ತಾರೆ, ಪ್ರತಿ ವರ್ಷನೂ ಕೊಬ್ಬು ಕೊಟ್ಟಿದ್ದಾರೆ. ಮತ್ತೆ ರೈತರಿಗೆ ಸುಂಕ ಇಲ್ಲದೆ ವಿದ್ರಾಸತ್ತ ಜಾತ್ರೆ ಮತ್ತು ಅಲ್ಕಾಪುರ ಜಾತ್ರೆ ಸುಂಕ ಇಲ್ದಂಗೆ ಸುಂಕ ಉಚಿತವಾಗಿ ಇವರೇ ಸ್ವಂತ ದುಡ್ಡಿಂದ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ ಅಂತ ಉಚಿತ ಸುಂಕ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ದನಕರುಗಳಿಗೆ ಮೇವು ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಈ ವರ್ಷ ಕೆಂಪರಾಜಣ್ಣವರು ಪ್ರತಿ ಜಾನುವಾರುಗಳು ಏನಿದ್ದಾವೆ ಅವಕ್ಕೆಲ್ಲ ಪ್ರತಿ ಟೋಟಲ್ 1000 ಅಷ್ಟು ನಮ್ಮ ತಾಲೂಕಿನಲ್ಲಿ ಏನ್ ದನಕರುಗಳಿದ್ದಾವೆ ಅವಕ್ಕೆಲ್ಲಾನು 1000 ಅಷ್ಟು ಫೀಡ್ ಮುಟ್ಟೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಅವರು ಸತತವಾಗಿ ಸೇವೆ ನಿಂತೇ ಇಲ್ಲ. ನಮ್ಮ ತಾಲೂಕಲ್ಲಿ ಅವರು ಕಾಲಿಟ್ಟಾಗಿಂದ ಇದುವರೆಗೂ ಯಾವುದೇ ರೀತಿ ಸೇವೆ ನಿಂತಿಲ್ಲ. ಒಂದಲ್ಲ ಒಂದು ಜನಪರ ಕೆಲಸ, ಜನಪರ ಮತ್ತೆ ರೈತರ ಪರ ಮತ್ತೆ ಬಡವರ ಪರವಾಗಿ ಕೆಲಸ ಸೇವೆಗಳು ನಡೀತಾನೆ ಇದೆ. ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೂ ಸಹ ಏನ್ ಸ್ಟಾರ್ಟ್ ಮಾಡಿದ್ದಾರೆ, ಕಂಪ್ಯೂಟರ್ ತರಬೇತಿ ಮತ್ತೆ ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ ಸತತವಾಗಿ ಅವ್ರು ಪ್ರಾರಂಭ ಮಾಡಿದಾಗ ಇದುವರೆಗೂ ನಿಂತಿಲ್ಲ. ಅವ್ರು ಸೋತಿದ್ದಾರೆ ಅನ್ನೋ ಒಂದು ಮನೋಭಾವನೆ ಇಲ್ದಿರ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಬರೀ ಅಧಿಕಾರಕ್ಕೋಸ್ಕರ ಮಾಡಿದಂತಹ ಕೆಲಸಗಳನ್ನ ಅವರು ಅರ್ಧಬರ್ಧಕ್ಕೆ ನಿಲ್ಸಿದ್ದಾರೆ. ಬಟ್ ಇವ್ರು ಸೋತಿದ್ರು ಸಹ ಸತತವಾಗಿ ಯಾವುದೇ ರೀತಿ ಸೇವೆ ನಿಲ್ದಿರ ನಮ್ಮ ತಾಲೂಕಿನ ಜನಕ್ಕೋಸ್ಕರ ಅವ್ರು ಕೈ ಹಿಡಿದಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಜನ ಮುಂದಿನ ದಿನಗಳಲ್ಲಿ ಅವ್ರ ಕೈ ಬಲಪಡಿಸಬೇಕು. ಇಂಥ ವ್ಯಕ್ತಿನ ಕಳ್ಕೊಂಡಿರೋದಕ್ಕೆ ಎಷ್ಟೋ ಜನ ಬಾಧೆ ಬೀಳ್ತಾ ಇದ್ದಾರೆ. ನಮ್ಮ ತಾಲೂಕಿನ ಜನ ಅವ್ರಿಗೆ ಅಧಿಕಾರ ಸಿಗಲಿ ಮತ್ತೆ ಅವರು ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತೇಳಿ ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಎಲ್ಲರನ್ನ ದೇವ್ರನ್ನ ಮತ್ತೆ ನಮ್ಮ ದೇವ್ರನ್ನ ಕೆಂಪರಾಜಣ್ಣ ಒಳ್ಳೇದಾಗಲಿ ಅಂತ ಬೇರೆ. ಸತತವಾಗಿ ಡಾಕ್ಟರ್ ಕೆ ಕೆಂಪರಾಜಣ್ಣವರು ಗೌರಿಬಿದನೂರಿನ ಜನತೆಗೆ ಬಹಳಷ್ಟು ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಈಗ ಸಂಕ್ರಾಂತಿ ಹಬ್ಬದ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರಿಗೆ ಅನುಕೂಲವಾಗಲಿ ಅಂತ ಬೂಸೆ ಮೂಟ ವಿತರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಾಗರೋಪಾದಿಯಲ್ಲಿ ನೋಡ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ರೈತರು ಬರ್ತಾ ಇದ್ದಾರೆ, ಬಂದು ಬೂಸೆ ಮೂಟೆಗಳನ್ನು ತಗೊಂಡು ತಮ್ಮ ಎತ್ತುಗಳಿಗೆ ಇವತ್ತು ಭಾಳಷ್ಟು ಚಂದ ರೀತಿಯಲ್ಲಿ ಅಲಂಕಾರ ಮಾಡಿ ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರೇರಣೆ ಕೆಂಪರಾಜಣ್ಣವರು, ಯಾಕಂತಂದರೆ ಅವರು ರೈತ ಪರ ನಾಯಕ, ಮಣ್ಣಿನ ಮಗ ಅಂತಲೂ ಕೂಡ ಕರೆಸ್ಕೊಂಡಿದ್ದಾರೆ. ಅವರು ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅವರು ಬಹಳಷ್ಟು ರೈತರಿಗೆ ಉಚಿತವಾಗಿ ಕಬ್ಬನ್ನು ವಿತರಣೆ ಮಾಡೋದು, ನಂತರ ಕಳ್ಳೆಕಾಯಿ ವಿತರಣೆ ಮಾಡೋದು ಮತ್ತು ಬೂಸಾ ಮೂಟೆ ಮತ್ತು ಚಕ್ಕೆ ಈ ಥರದ ಮುಂತಾದ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ. ಅಷ್ಟೇ ಅಲ್ಲದೆ ಗೌರಿಬಿದನೂರು ತಾಲೂಕಿನಾದ್ಯಂತ ಅವರು ಉಚಿತ ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಇರಲಿಲ್ಲ. ರೈತರಿಗೆ ಉಚಿತವಾಗಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿಸ್ತಕ್ಕಂಥದ್ದು ಕೂಡ ಅವರು ತಂದಿದ್ದಾರೆ. ಸೊ ಈ ಥರದ ಒಂದು ಬಹಳಷ್ಟು ರೈತರ ಅನುಕೂಲಕರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ರೈತರಿಂದ, ಸೊ ಆ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆಗ ರೈತರು ಕೂಡ ತಾಲೂಕಿನ ಜನತೆ ಕೂಡ ಅವರಿಗೆ ಆಶೀರ್ವಾದದ ಮೂಲಕ ಅವರು ಮುಂದಿನ ದಿನಗಳಲ್ಲಿ ಬಹಳಷ್ಟು ಅವ್ರಿಗೆ ಏನು ಆಸೆ ಆಕಾಂಕ್ಷೆಗಳು ಇರ್ತೈತಿ, ಏನು ಇನ್ನೂ ಬಹಳಷ್ಟು ಸೇವೆ ಮಾಡಬೇಕು, ಆ ಸೇವೆ ಮಾಡಬೇಕಂತಂದರೆ ರಾಜಕೀಯ ರಂಗಕ್ಕೆ ಬರಬೇಕು ಅಂತಕ್ಕಂಥದ್ದು ಮನಸ್ಸಿದೆ ಅವ್ರಿಗೆ. ಹಾಗಾಗಿ ಅವರಿಗೆ ಬಹಳಷ್ಟು ರೈತರು ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಅವರು ಮುಂದಿನ ದಿನಗಳಲ್ಲಿ ಅವರ ಏನು ಕನಸು ಕಂಡಿದ್ದಾರೆ ಆ ಕನಸನ್ನು ನನಸು ಮಾಡಲಿಕ್ಕೆ ಇಡೀ ತಾಲೂಕಿನ ಜನತೆ ಅವರ ಬೆಂಬಲವಾಗಿ ನಿಲ್ಲಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಹಾಗೆಯೇ ಇಂಥ ಜನಪರ ರೈತ ನಾಯಕನಾಗಿರ್ತಕ್ಕಂಥ ಡಾಕ್ಟರ್ ಕೆಂಪರಾಜಣ್ಣ ಅವ್ರಿಗೆ ಆ ದೇವರು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಮುಂತಾದವನ್ನು ನೀಡಲಿ. ರಾಜಕೀಯ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಆ ವ್ಯಕ್ತಿಗೆ ಗೌರಿಬಿದನೂರು ಜನತೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಈ ಮೂಲಕ ನಾನು ವಿನಂತಿ. ಗೌರಿಬಿದನೂರು ತಾಲೂಕಿನ ಸಮಾಜ ಸೇವಕರು, ದೀನದಲಿತರ ಬಂಧು, ಬಡವರ ಆಶಾಕಿರಣ ಆಗಿರುವಂತಹ ಡಾಕ್ಟರ್ ಕೆ ಕೆಂಪರಾಜಣ್ಣನವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಮಣ ಎಲ್ಲರಿಗೂ ಒಳ್ಳೇದು ಮಾಡಲಿ, ಹಳ್ಳಿಕಾರ ಉಳಿಬೇಕು ಅಂತೇಳಿ ಎತ್ತುಗಳಿಗೆ ಎಷ್ಟೋ ಬಡಪಾಯಿ ಎತ್ತುಗಳು ಇವತ್ತು
ಬೇವುಗಳಿಂದ ಗೋಳಾಡುವಂತ ಟೈಮಲ್ಲಿ ಇವತ್ತು ಬೂಸ ಊಟಿಗಳು ಕೊಟ್ಕೊಂಡ್ ಬಂದಿದ್ದಾರೆ. ಅವತ್ತು ಜನಗಳು ಕಷ್ಟದಾಗಿದ್ದಾಗ ಕೊರೋನಾ ಟೈಮಲ್ಲಿ ಕಿಟ್ಗಳು ಕೊಟ್ಟರು. ಇವತ್ತು ದನಗಳಿಗೆ ಮೇವು ಇಲ್ಲದ ಕಾರಣ, ಬೇಕಾದಷ್ಟು ಜನಕ್ಕೆ ಮಳೆ ಬಂದು ಮೇವು ಇಲ್ಲದ ಕಾರಣ ಇವತ್ತು ಬೂಸ ಮೂಟಿಗಳು ಗ್ರಾಮ ಪಂಚಾಯತಿಯಲ್ಲಿ ಎತ್ತುಗಳು ಹಳ್ಳಿಕಾರ ಉಳಿಲೇಬೇಕು ಎಂಬ ಒಂದು ಉದ್ದೇಶದಿಂದ ಇವತ್ತು ರೈತಾಪಿ ವರ್ಗಕ್ಕೆ ನೇರವಾಗಿ ಅವ್ರು ಕೊಟ್ಕೊಂಡ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾಜ ಸೇವಕರು ಕೆಂಪರಾಜಣ್ಣನವರಿಗೆ ಆರೋಗ್ಯ, ಆಯುಷ, ಸಂಪತ್ತು ಕೊಟ್ಟು ಗೌರಿಬಿದನೂರು ತಾಲೂಕಿನ ಜನ ಕಾಪಾಡ್ತಾರೆ, ಈ ಸರಿ ಕೈ ಹಿಡಿತಾರೆ ಎಂಬುದು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಸಮಾಜ ಸೇವಕರು ಕೆಂಪರಾಜ ಅವರಿಗೆ, ದೀನ ದಲಿತರ ಬಂಧು ಕೆಂಪರಾಜ ಅವರಿಗೆ, ಬಡವರ ಆಶಾಕರ ಕೆಂಪರಾಜ ಅವರಿಗೆ, ಎಲ್ಲ ಸರ್ವ ಜನಾಂಗದ ನಾಯಕ ಕೆಂಪರಾಜ ಅವರಿಗೆ. ವಿಶೇಷವಾಗಿ ಏನು ರಾಸುಗಳ ಬಗ್ಗೆ ಹೆಚ್ಚಿನ ಒಲವನ್ನ ಒತ್ತಿರ್ತಕ್ಕಂಥ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆಂಪರಾಜಣ್ಣನವರು ಬಹಳ ಹಳ್ಳಿಗಳ ಬಗ್ಗೆ ಹೆಚ್ಚು ಒತ್ತನ್ನು ನೀಡಬೇಕು ಅಂತೇಳಿ ಇವತ್ತು ಒಂದು ಎಲ್ಲಾ ಬೂತ್ಗಳಲ್ಲೂ ಕೂಡ ನಮ್ಮ ತಂಡದ ಮುಖಂಡರ ಮುಖೇನ ರಾಸುಗಳನ್ನ ಆಯ್ಕೆ ಮಾಡಿ ಅವಕ್ಕೆ ಏನು ಒಂದು ತಿಂಡಿಗಳನ್ನ ಕೊಡಬೇಕಾಗಿತ್ತು, ಅದನ್ನ ಬಹಳ ಅಭಿನಂದನಾರ್ಹವಾಗಿ ಇವತ್ತು ತಾಲೂಕಿನಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದ ರಾಜಕೀಯ ಭವಿಷ್ಯ ನಮ್ಮೆಲ್ಲ ಗೌರಿಬಿದನೂರಿನ ಸಮಸ್ತ ನಾಗರಿಕರಿಂದ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಅವರ ಒಳ್ಳೆಯ ಗುಣಗಳನ್ನ ನಮ್ಮ ನಾಯಕರು, ನಮ್ಮ ಏನು ಗೌರಿಬಿದನೂರಿನ ಜನತೆ ಇದೆ, ಈಗಾಗಲೇ ಒಂದು ವಿಪರ್ಯಾಸದಲ್ಲಿದ್ದೇವೆ. ಅವರ ಆಯ್ಕೆ ಬಹಳ ಖಚಿತವಾಗಿ ನಾವು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅವರನ್ನ ನಮ್ಮ ಕ್ಷೇತ್ರದ ಶಾಸಕರನ್ನ ಕಾಣಬೇಕು ಅಂತೇಳಿ ಎಲ್ಲ ಕೂಡ ಇವತ್ತು ನಾವೆಲ್ಲೋ ಒಂದ್ ಕಡೆ ತಪ್ಪು ಮಾಡಿದೀವಿ ಅಂತೇಳಿ, ಆ ತಪ್ಪಿನ ಅರಿವಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ನಾನು ವಿನಂತಿಸ್ತಾ, ಈ ಒಂದು ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಗೌರಿಬಿದನೂರು ರೈತರಿಗೂ ಸಹ ಸುಮಾರು 1021 ಎತ್ತುಗಳಿರ್ತಕ್ಕಂತಹ ಕುಟುಂಬಗಳಿಗೆ ಎತ್ತುಗಳಿಗೆ ಬೂಸ ಮೂಟೆಯನ್ನ ವಿತರಣೆ ಕಾರ್ಯಕ್ರಮವನ್ನ ನಾವು ಕೆಂಪರಾಜಣ್ಣ ಅಭಿಮಾನಿಗಳಾದ ನಾವೆಲ್ಲರೂ ಸಹ ಏನೇನು ಅಭಿಮಾನಿಗಳು ನಮ್ಮ ಗೌರಿಬಿದನೂರು ಬಳಗದಲ್ಲಿ ಇದೀವಿ ಅವರೆಲ್ಲರೂ ಸಹ ಮೂಟೆಗಳನ್ನ ಕೊಟ್ಟಿರ್ತೀವಿ. ಕೆಂಪರಾಜಣ್ಣನವರು ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ತುಂಬಾ ಕಾಳಜಿ, ಮತ್ತೆ ಈ ದನ ಕರುಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಅವರು ಏನಾದ್ರೂ ಒಂದು ರೈತರ ಪರ ಒಂದು ಒಳ್ಳೆ ಕೆಲಸವನ್ನ ಮಾಡೋದ್ರಲ್ಲಿ ಮೊದಲಿಂದನೂ ಮೊದಲಿಗರು. ಅದೇ ರೀತಿ ಅವರು ಎಲೆಕ್ಷನ್ ನಲ್ಲಿ ಸೋತಿರ್ಬೋದು, ಗೆದ್ದಿರ್ಬೋದು, ಅದು ನ್ಯೂಸ್ ಆಗೋದಿಲ್ಲ. ಅವ್ರ ಸೇವೆ ಮಾತ್ರ ಸುಮಾರು 6 ವರ್ಷಗಳಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ರೈತರಿಗಾಗ್ಲಿ, ಮಹಿಳೆಯರಿಗಾಗ್ಲಿ, ವಿದ್ಯಾರ್ಥಿಗಳಿಗಾಗ್ಲಿ ಯೂಸ್ ಆಗಂತ ಕೆಲಸಗಳು ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಸಹ ಕಂಪ್ಯೂಟರ್ ತರಬೇತಿ ನಡೀತಾನೆ ಇದೆ. ಕೆಂಪರಾಜ್ ಅವ್ರ ಆಫೀಸ್ ಸಹ ಇಲ್ಲಿ TVS ಶೋರೂಮ್ ಮುಂದೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮುಂದೆ ಆಫೀಸ್ ಸಹ ಅದೇ ರೀತಿ ಓಪನ್ ಆಗಿದೆ, ಕ್ಲೋಸೇ ಆಗಿಲ್ಲ. ಪ್ರತಿದಿನ ಕಂಪ್ಯೂಟರ್ ಕ್ಲಾಸಸ್ ನಡೀತಿದೆ. ಗೌರಿಬಿದನೂರಿನ ವಿದ್ಯಾರ್ಥಿಗಳು ಕಂಪ್ಯೂಟರ್ ತರಬೇತಿ ಪಡೆಯುವಂತವ್ರು ಯಾರಾದ್ರೂ ಇದ್ರೆ ಬಂದು ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ. ಟೀಚರ್ನ ಕೂಡ ನೇಮಕ ಮಾಡಿದೀವಿ. ಡೈಲಿ ಬೆಳಿಗ್ಗೆ 10 ರಿಂದ 4:15ವರೆಗೂ ಓಪನ್ ಇರುತ್ತೆ. ಬಂದು ಅದನ್ನು ಕೂಡ ಸದುಪಯೋಗ ಪಡಿಸ್ಕೋಬಹುದು. ಅವ್ರ ಸೇವೆ ಮಾತ್ರ ಗೌರಿಬಿದನೂರು ಜನತೆಗೆ ಮೀಸಲಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿ ಅವರು ಆ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ದಯವಿಟ್ಟು ಇದರ ಸದುಪಯೋಗನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ರೈತರಾಗ್ಬೋದು, ಮಹಿಳೆಯರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ಅವ್ರ ಸೇವೆನ ನೀವು ಗುರುತಿಸಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.